ವಿಸ್ತಾರ ವಾಹಿನಿ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸವೈಶ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶುಭ ಫಲಗಳು ದೊರಕುತ್ತೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಮಿಥುನ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಬುಧನು ಸುಖಾಧಿಪತಿ ಅವನೇ ಆಗಿರೋದ್ರಿಂದ ಒಳ್ಳೆಯ ಫಲಗಳನ್ನು ಕೊಡಬೇಕು. ಮತ್ತು ಇವರಿಗೆ ಬುದ್ಧಿ ಭಾಳ ಚುರುಕಾಗಿರುತ್ತೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧನ ಆ ಒಂದು ಗ್ರಹದ ಒಂದು ಮನೆಯೇ ಆಗಿರ್ತದೆ. ಅಂದರೆ ಮಿಥುನ ರಾಶಿ ಬುಧನ ಕ್ಷೇತ್ರವಾಗಿರ್ತದೆ. ಹಾಗಾಗಿ ಆ ಕಾರಕ ಗ್ರಹ ಹೇಗಿರುತ್ತೆ ಅಂದರೆ ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ಸುಖಾಧಿಪತಿಯು ಕೂಡ ಅವನೇ ಆಗಿರುತ್ತದೆ. ಸಪ್ತಮಾಧಿಪತಿ ಗುರು, ದಶಮಾಧಿಪತಿ ಗುರು, ಇದು ಒಳ್ಳೆಯ ಒಂದು ಶುಭಫಲಗಳು ಈ ಒಂದು ಮಿಥುನ ರಾಶಿಗೆ ಅಂತ ನಾವು ಹೇಳಬೇಕು. ಏಕೆ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಕಷ್ಟವನ್ನು ನಷ್ಟವನ್ನು ಅದಕ್ಕೆ ಅನುಭವಿಸಿದ್ದಾರೆ. ಆದರೂ ಕೂಡ ಅವರಿಗೆ ಎದುರಿಸುವಂಥ ಸಾಮರ್ಥ್ಯ, ಅವರಿಗೊಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಧೃತಿಗಿಡದೆ ಧೈರ್ಯಗಿಡದೆ ನಿಲ್ಲುವಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಮಿಥುನ ರಾಶಿಯವರಿಗೆ ಭಗವಂತ ಕೊಟ್ಟಿದ್ದಾನೆ ಅನ್ನೋದ್ರೆ ತಪ್ಪಾಗಲಿಕ್ಕಿಲ್ಲ. ಮತ್ತು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಇವರು ಹಿತಮಿತವಾಗಿ ಮಾತಾಡ್ತಕ್ಕಂಥವ್ರು, ಅವಶ್ಯಕತೆಗೆ ತಕ್ಕಾದ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಮತ್ತು ಖರ್ಚು ವೆಚ್ಚಗಳನ್ನು ಮಿತವಾಗಿ ಮಾಡ್ತಕ್ಕಂಥ ಒಂದು ಶುಭಫಲಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಒಂದು ಸ್ಟ್ರಿಕ್ಟಾಗಿ ಇದ್ದು ಪ್ರತಿಯೊಂದು ವ್ಯವಹಾರಗಳನ್ನು ಕೂಡ ಒಂದು ಲಿಮಿಟ್ನಲ್ಲಿ ಮಾಡ್ತಕ್ಕಂಥದ್ದು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಮತ್ತು ಮುಂದಿನ ಆಲೋಚನೆಗಳು ಭಾಳ ಇರ್ತಕ್ಕಂಥದ್ದು. ಮುಂದೆ ಜೀವನದಲ್ಲಿ ಭವಿಷ್ಯದಲ್ಲಿ ನಾನು ಏನು ಸಾಧನೆ ಮಾಡಬೇಕು, ಯಾವ ರೀತಿ ನಾನು ಮುಂದೆ ಬದುಕಬೇಕು, ಯಾವ ರೀತಿಯಲ್ಲಿ ಜೀವನದಲ್ಲಿ ನಾನು ಯಶಸ್ಸನ್ನು ಗಳಿಸಬೇಕು, ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಹುಡುಕೊಂಡು ನಂಗೆ ಹೋಗಬೇಕು ಅನ್ನುವಂಥ ಒಂದು ಚಿಂತನೆ ಇವರ ಮನಸ್ಸಲ್ಲಿದೆ. ಇನ್ನು ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಬಂದರೆ ಪಿತ್ರಾಯಿತ ಆಸ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲ ಅಸಮಾಧಾನ ಇದೆ. ಆದರೂ ಕೂಡ ಅದು ಸರಿ ಹೋಗುತ್ತದೆ, ಅದು ಯಾವುದೇ ತೊಂದರೆ ಇಲ್ಲದೆ ಪರಿಹಾರ ಆಗುತ್ತೆ ಅಂತ ಕೂಡ ನಾವು ತಮಗೆ ಹೇಳ್ಬೋದು. ಮಕ್ಕಳು ವಿದ್ಯಾಭ್ಯಾಸ ಹೋದರೆ ವಿದ್ಯಾಸ್ಥಾನದಲ್ಲಿ ಇರತಕ್ಕಂಥವರು ಕೇತು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಹಿಂದೆ ಏಟಾಗ್ತಾನೆ. ಮತ್ತು ಬುದ್ಧಿಸ್ಥಾನಕ್ಕೆ ಸಂಬಂಧಪಟ್ಟಂಥ ಶುಕ್ರ ಬುದ್ಧಿಯನ್ನು ಚುರುಕು ಮಾಡ್ತಾನೆ. ಬಹಳ ಅವರು ಆ್ಯಕ್ಟಿವ್ ಆಗಿರ್ತಾರೆ, ಚುರುಕಾಗಿರ್ತಾರೆ. ಕೆಲಸದಲ್ಲಿ, ಕಾರ್ಯದಲ್ಲಿ, ಉದ್ಯೋಗದಲ್ಲಿ, ಆಟ ಉಪಚಾರಗಳೆಲ್ಲರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಭಾಳ ಚುರುಕಾಗಿರ್ತಾರೆ. ಆದರೆ ವಿದ್ಯಾಭ್ಯಾಸ ಅಂತ ಬಂದಾಗ ನಿಧಾನ ಆಗ್ತಾರೆ. ಕೆಲಸ ಅಂತ ಬಂದಾಗ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಕೂಡ ಅವರಿಗೆ ಇರುತ್ತೆ. ಹಾಗಾಗಿ ಅವರ ಒಂದು ಯೋಚನೆ ಉದ್ದೇಶ ಎಲ್ಲ ಚೆನ್ನಾಗಿದ್ದರೂ ಕೂಡ ಕೆಲವೊಂದಷ್ಟು ಕೈಗೂಡಿ ಬರ್ತಾ ಇಲ್ಲ. ಇನ್ನು ಆರೋಗ್ಯದ ವಿಚಾರ ಬಂದರೆ ಆರೋಗ್ಯದ ಸ್ವಲ್ಪ ಮಟ್ಟಿಗೆ ಶೀತಕ್ಕೆ ಸಂಬಂಧಪಟ್ಟಂಥ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದೆ. ಮಾನಸಿಕವಾಗಿ ಸ್ವಲ್ಪ ಖಿನ್ನತೆಗೆ ಹೋಗ್ತಕ್ಕಂಥದ್ದು, ಅಸಮಾಧಾನ ಆಗ್ತಕ್ಕಂಥ ಸಂದರ್ಭ ಇದೆ. ಆದರೂ ಕೂಡ ಅದನ್ನು ಚೇತರಿಸಿಕೊಂಡು ಮುಂದಿನ ಜೀವನದಲ್ಲಿ ಭವಿಷ್ಯದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅಂತ ಹೇಳೋದು ಭಾಳ ಮುಖ್ಯವಾದ ವಿಚಾರ. ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಮತ್ತು ಖರ್ಚು ವೆಚ್ಚಗಳು ಎಷ್ಟಿದ್ರೂ ದುಡ್ಡುಗೂ ಕಾಸುಗಳು ನಿಲ್ಲೋದಿಲ್ಲ. ತುಂಬ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಇರೋದ್ರಿಂದ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ. ಆ ಒಂದು ಸಮಸ್ಯೆ ಕೂಡ ನಿಮ್ಮಲ್ಲಿದೆ. ಆ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಕಂಡುಕೋಬೇಕು ಅಂತ ಯೋಚನೆ ಚಿಂತನೆ ಕೂಡ ನಿಮಗಿದೆ. ಅದು ಕೂಡ ನಿಮಗೆ ಕೈಗೂಡುತ್ತೆ ಅನ್ನೋಂಥದ್ದು ಭಾಳ ಸಂತೋಷ ವಿಚಾರ. ಇನ್ನು ದಾಂಪತ್ಯದ ವಿಚಾರ ಬಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಅತೃಪ್ತಿ, ನೆಮ್ಮದಿ ಇಲ್ಲ. ಆದರೂ ಕೂಡ ನಿಮ್ಮ ಜಾತಕವನ್ನು ಒಂದು ಸಲ ಪರಿಶೀಲನೆ ಮಾಡ್ಕೊಳ್ಳೋಂಥ ಸಮಸ್ಯೆ ಇದ್ದಾಗ ಮಾತಾಡಿಕೊಂಡು ಪರಿಹಾರ ಮಾಡಿಕೊಳ್ಳೋದು ಭಾಳ ಮುಖ್ಯವಾದ ವಿಚಾರವೇ ಆಗಿರ್ತದೆ. ಅದಲ್ಲದೆ ನಿಮ್ಮ ಒಂದು ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಲಾಭ ಕಮ್ಮಿ ಇದೆ, ನಷ್ಟ ಜಾಸ್ತಿ ಇದೆ, ಖರ್ಚುಗಳು ಹೆಚ್ಚಿದೆ, ಕೈ ದುಡ್ಡು ನಿಲ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆ. ಈ ಥರ ತೊಂದರೆಗಳು ನಿಮ್ಮ ಜೀವನದಲ್ಲಿದೆ. ಆದರೂ ಕೂಡ ನಿಮ್ಮ ಒಂದು ಬುದ್ಧಿ ಮತ್ತು ಯೋಚನೆ, ನಿಮ್ಮ ಒಂದು ಚಿಂತನೆಯಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋತೀರ ಅನ್ನುವಂಥ ಒಂದು ಭರವಸೆಯೂ ಕೂಡ ನಿಮಗೆ ಇರುತ್ತೆ. ಮತ್ತು ನಿಮ್ಮ ಒಂದು ಸ್ನೇಹಿತರು, ಸಂಬಂಧಿಕರು, ನೆಂಟರು, ಇಷ್ಟರು, ಬಂಧು ಬಳಗ ಎಲ್ಲ ನಿಮಗೆ ಎಷ್ಟೇ ಇದ್ದರೂ ಕೂಡ ನಿಮ್ಗೆ ಅವರು ಸಹಾಯ ಮಾಡಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾದ ವಿಚಾರ. ಸಹಾಯ ಮಾಡಲ್ಲ ಅಂತಂದರೆ ಈಗ ನಾವು ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಅಂತ ಚಿಂತನೆ ಕೂಡ ನಾವು ಮಾಡಬೇಕಾಗಿದೆ. ಹಾಗಾಗಿ ಅವರವರ ಕಷ್ಟಗಳು ಅವರವರಿಗೆ ಇರೋದ್ರಿಂದ ಇರುವೆ ಬಾರ ಆನೆಗೆ ಆನೆ ಬಾರ ಅಂತ ಹೇಳ್ತೀವಿ. ಹಾಗೆ ಅಂಥ ಕಷ್ಟಗಳೇ ಅವರು ಇರೋದ್ರಿಂದ ಅವರ ಕಷ್ಟಗಳನ್ನು, ತೊಂದರೆಗಳನ್ನು ಅವರು ಪರಿಹಾರ ಮಾಡ್ಕೋಬೇಕು. ಸುರುಟಿ ಹಾಕೋದು, ಗ್ಯಾರಂಟಿ ಹಾಕೋದು, ಅಥವಾ ಯಾರಿಗಾದರೂ ಮಾತು ಕೊಡೋದು, ಯಾರಿಗಾದರೂ ಏನಾದ್ರು ಒಂದು ವ್ಯವಹಾರಕ್ಕೆ ನಾವು ಎಂಟರ್ಪ್ರೈರ್ ಆಗೋದ್ರಿಂದ ನಿಮಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಈ ಮಿಥುನ ರಾಶಿಯವರಿಗೆ 10ರಲ್ಲಿ ರಾಹು ಇದ್ದಾನೆ, 12ರಲ್ಲಿ ಗುರು ಇದ್ದಾನೆ, 9ರಲ್ಲಿ ಶನಿ ಇದ್ದಾರೆ. ಹಾಗೆ ತಂದೆ ಆರೋಗ್ಯ, ತಾಯಿ ಆರೋಗ್ಯದ ವ್ಯತ್ಯಾಸ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಭಾಳ ಜಾಗ್ರತೆ ವಹಿಸಬೇಕು. ಹಿರಿಯವರಿಗೆ ಮನೆಯಿಂದ ಅಥವಾ ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗೋದು, ಆಸ್ತಿ ವಿಚಾರ ಗಲಾಟೆ ಆಗೋದು ಸಾಧ್ಯತೆ ಇದೆ. ಅದಕ್ಕೋಸ್ಕರ ಜಾಗ್ರತೆ ವಹಿಸಬೇಕು. ಕೂತು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕು. ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಇದೆ, ಭಾಳ ಜಾಗ್ರತೆ ವಹಿಸ್ಕೊಂಡು ಹೋಗಬೇಕು. ಅನಿವಾರ್ಯ ಆದರೆ ಲೋನ್ ನಾವು ಮಾಡಬೇಕಾಗತ್ತೆ ಅನ್ನುವಂಥ ನಮ್ಮ ಚಿಂತನೆ. ನಾವಾಗಿ ಯಾವುದನ್ನು ಮಾಡೋದು ಬೇಡ, ತೊಂದರೆಗಳನ್ನು ಕೊಡೋದು ಬೇಡ, ತೊಂದರೆಗಳು ತೊಗೊಳ್ಳೋದು ಬೇಡ. ಒಂದು ವೇಳೆ ನಮಗಾಗೆ ತೊಂದರೆ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ನಾವು ಆವಾಗ ನ್ಯಾಯದ ಮೊರೆಯನ್ನು ಹೋಗಬೇಕಾಗತ್ತೆ. ಅದಕ್ಕೂ ಕೂಡ ಅವಕಾಶ ಇರುತ್ತೆ ಅಂತ ನಾವು ಹೇಳ್ಬೋದು. ನಿಮಗೆ ಯಾವುದೇ ರೀತಿಯ ತೊಂದರೆಗಳು ತೊಡಗುಗಳು ವ್ಯವಹಾರದಲ್ಲಿ ಹಿನ್ನಡೆ ಆಗೋದಿಲ್ಲ. ಆದರೆ ಪ್ರಯತ್ನ ಭಾಳ ಮುಖ್ಯ. ಆದರೆ ಕಷ್ಟಪಟ್ಟರೆ ನಿಮಗೆಲ್ಲ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಸಾಮರ್ಥ್ಯ ಇದೆ. ಕಷ್ಟಪಡಬೇಕಾಗತ್ತೆ ಜೀವನದಲ್ಲಿ ಎನ್ನುವಂಥದ್ದು ಭಾಳ ಮುಖ್ಯ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಹತ್ತಿರಲ್ಲಿರ್ತಕ್ಕಂಥ ಶ್ರೀನಿವಾಸನ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಶನಿವಾರದ ದಿವಸ ಒಂದು ಅರ್ಚನೆ ಮಾಡೋದ್ರಿಂದ ನಿಮ್ಮ ಕಷ್ಟ ನಷ್ಟ ದುಃಖ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.